ತೂರ್ ಪರ್ವತದಾಣೆ, ವಕಿತಾಬಿನ್ ಮಸ್ತೂರ್ ಫೀ ರಕ್ಕಿನ್ ಮನ್ಶೂರ್, ಕೋಮಲವಾದ ಹಾಳೆಯ ಮೇಲೆ ಬರೆಯಲ್ಪಟ್ಟಿರುವ ತೆರೆದ ಗ್ರಂಥದ ಆಣೆ, ವಲ್ಬೈತಿಲ್ ಮಅಮೂರ್ ವಸ್ಸಕ್ಫಿಲ್ ಮರ್ಫೂಅ್ ವಲ್ಬಹ್ರಿಲ್ ಮಸ್ಜೂರ್, ತುಂಬಿದ ಮನೆಯ ಆಣೆ, ಎತ್ತರವಾದ ಛಾವಣಿಯ ಆಣೆ ಮತ್ತು ತೆರೆಯೇಳುವ ಸಮುದ್ರದಾಣೆ. ಇನ್ನ ಅದಾಬ ರಬ್ಬಿಕ ಲವಾಕಿಅ್, ನಿನ್ನ ಪ್ರಭುವಿನ ಯಾತನೆ ಖಂಡಿತ ಸಂಭವಿಸಲಿದೆ. ಮಾ ಲಹು ಮಿನ್ ದಾಫಿಅ್, ಅದನ್ನು ಯಾರೂ ತಡೆಯುವವರಿಲ್ಲ. ಯೌಮ ತಮೂರು ಸ್ಸಮಾഉ ಮೌರಾ ವತಸೀರುಲ್ ಜಿಬಾಲು ಸೈರಾ, ಆಕಾಶವು ತೀವ್ರವಾಗಿ ಓಲಾಡುವ ಹಾಗೂ ಪರ್ವತಗಳು ಹಾರಾಡುವ ದಿನ ಅದು ಸಂಭವಿಸುವುದು. ಫವೈಲು ಯೌಮಇದಿನ್ ಲಿಲ್ ಮುಕದ್ದಿಬೀನ್ ಅಲ್ಲದೀನ ಹುಂ ಫೀ ಖೌದಿನ್ ಯಲ್ಅಬೂನ್, ಇಂದು ವಿನೋದಕ್ಕಾಗಿ ವಾಗ್ವಾದಗಳನ್ನು ನಡೆಸುವುದರಲ್ಲೇ ಮಗ್ನರಾಗಿರುವ ಸತ್ಯ ಧಿಕ್ಕಾರಿಗಳಿಗೆ ಅಂದು ವಿನಾಶವಿದೆ. ಯೌಮ ಯುದಅೂನ ಇಲಾ ನಾರಿ ಜಹನ್ನಮ ದಅಾ, ಅವರನ್ನು ದೂಡಿ ದೂಡಿ ನರಕಾಗ್ನಿಯ ಕಡೆಗೆ ಕೊಂಡೊಯ್ಯುವಂದು. ಹಾದಿಹಿನ್ ನಾರು ಅಲ್ಲತೀ ಕುಂತುಂ ಬಿಹಾ ತುಕದ್ದಿಬೂನ್, ಅವರೊಡನೆ ಹೇಳಲಾಗುವುದು, ಇದು ನೀವು ಸುಳ್ಳಾಗಿಸುತ್ತಿದ್ದ ನರಕಾಗ್ನಿಯೇ ಆಗಿದೆ. ಅಫಸಿಹ್ರುನ್ ಹಾದಾ ಅಂ ಅಂತುಂ ಲಾ ತುಬ್ಸಿರೂನ್, ಈಗ ಹೇಳಿರಿ, ಇದು ಮಾಟವೇ ಅಥವಾ ನಿಮಗೆ ತೋಚುವುದಿಲ್ಲವೇ? ಇಸ್ಲೌಹಾ ಫಸ್ಬಿರೂ ಔ ಲಾ ತಸ್ಬಿರೂ ಸವಾಉನ್ ಅಲೈಕುಂ ಇನ್ನಮಾ ತುಜ್ಜೌನ ಮಾ ಕುಂತುಂ ತಅಮಲೂನ್, ಇನ್ನು ಅದರೊಳಗೆ ಬಿದ್ದು ಕರಟಿ ಹೋಗಿರಿ. ನೀವು ಸಹಿಸಿದರೂ ಸಹಿಸದಿದ್ದರೂ ನಿಮ್ಮ ಮಟ್ಟಿಗೆ ಸಮಾನವಾಗಿದೆ. ನೀವು ಯಾವ ತರದ ಕರ್ಮವೆಸಗಿದ್ದೀರೋ ಅದೇ ತರದ ಪ್ರತಿಫಲವನ್ನು ನಿಮಗೆ ಕೊಡಲಾಗುತ್ತಿದೆ ಎಂದು ಹೇಳಲಾಗುವುದು. ಇನ್ನಲ್ ಮುತ್ತಕೀನ ಫೀ ಜನ್ನಾತಿನ್ ವ ನഈಮ್, ಧರ್ಮನಿಷ್ಠರು ಅಲ್ಲಿ ಸ್ವರ್ಗೋದ್ಯಾನಗಳಲ್ಲಿಯೂ ಸುಖ ಸೌಭಾಗ್ಯಗಳಲ್ಲಿಯೂ ಇರುವರು. ಫಾಕಿಹೀನ ಬಿಮಾ ಆತಾಹುಂ ರಬ್ಬುಹುಂ ವ ವಕಾಹುಂ ರಬ್ಬುಹುಂ ಅದಾಬಲ್ ಜಹೀಮ್, ಅವರ ಪ್ರಭು ಅವರಿಗೆ ದಯಪಾಲಿಸಿರುವ ವಸ್ತುಗಳನ್ನು ಆಸ್ವಾದಿಸುತ್ತಿರುವರು ಮತ್ತು ಅವರ ಪ್ರಭು ಅವರನ್ನು ನರಕಯಾತನೆಯಿಂದ ರಕ್ಷಿಸಿಕೊಳ್ಳುವನು. ಕುಲೂ ವಶ್ರಬೂ ಹನೀಅನ್ ಬಿಮಾ ಕುಂತುಂ ತಅಮಲೂನ್, ನೀವು ಮಾಡುತ್ತಲಿದ್ದ ಕರ್ಮಗಳ ಪ್ರತಿಫಲವಾಗಿ ಸಂತೋಷದಿಂದ ಉಣ್ಣಿರಿ ಮತ್ತು ಕುಡಿಯಿರಿ ಎಂದು ಅವರೊಡನೆ ಹೇಳಲಾಗುವುದು. ಮುತ್ತಕಿಈನ ಅಲಾ ಸುರುರಿನ್ ಮಸ್ಫೂಫತಿನ್ ವಜವ್ವಜ್ನಾಹುಂ ಬಿಹೂರಿನ್ ಐನ್, ಅವರು ಎದುರುಬದುರಾಗಿ ಇರಿಸಲಾಗಿರುವ ಪೀಠಗಳಲ್ಲಿ ದಿಂಬುಗಳಿಗೆ ಒರಗಿ ಕುಳಿತಿರುವರು ಮತ್ತು ನಾವು ಸುಂದರ ನಯನಗಳುಳ್ಳ ಹೂರುಗಳನ್ನು ಅವರಿಗೆ ವಿವಾಹ ಮಾಡಿಕೊಡುವೆವು. ವಲ್ಲದೀನ ಆಮನೂ ವತ್ತಬಅತ್ಹುಂ ದುರ್ರಿಯತುಹುಂ ಬಿಈಮಾನಿನ್ ಅಲ್ಹಕ್ನಾ واتبعتهم ذريتهم بإيمان ألحقنا بهم ذريتهم وما ألتناهم من عملهم من شيء كل امرئ بما كسب رهين. ಸತ್ಯವಿಶ್ವಾಸಿಗಳನ್ನು ವಿಶ್ವಾಸದ ಯಾವ ಮಟ್ಟದಲ್ಲಾದರೂ ಅವರನ್ನು ಅನುಸರಿಸಿದ ಅವರ ಸಂತಾನಗಳನ್ನು ನಾವು ಸ್ವರ್ಗದಲ್ಲಿ ಅವರೊಂದಿಗೆ ಸೇರಿಸುವೆವು ಮತ್ತು ಅವರ ಕರ್ಮದಲ್ಲೇನು ಅವರಿಗೆ ಕೊರತೆ ಮಾಡಲಾರೆವು. ಪ್ರತಿಯೊಬ್ಬನೂ ತನ್ನ ದುಡಿಮೆಯ ಬದಲಿಗೆ ಅಡವಾಗಿದ್ದಾನೆ. ವಅಮ್ದದ್ನಾಹುಂ ಬಿಫಾಕಿಹತಿನ್ ವಲಹ್ಮಿನ್ ಮಿಮ್ಮಾ ಯಶ್ತಹೂನ್, ನಾವು ಅವರಿಗೆ ಎಲ್ಲ ತರದ ಫಲವನ್ನು ಮಾಂಸವನ್ನು ಅವರ ಮನಸ್ಸು ಇಷ್ಟಪಡುವಂತಹ ಎಲ್ಲವನ್ನೂ ಧಾರಾಳವಾಗಿ ಕೊಡುತ್ತಲೇ ಇರುವೆವು. ಯತನಾಜഊನ ಫೀಹಾ ಕಅಸನ್ ಲಾ ಲಗ್ವುನ್ ಫೀಹಾ ವಲಾ ತಅಸೀಮ್, ಅವರು ಪರಸ್ಪರರಿಂದ ಪಾನ ಪಾತ್ರೆಗಳನ್ನು ತೆಗೆದುಕೊಳ್ಳುವರು. ಅಸಂಬದ್ಧ ಮಾತಾಗಲಿ ದುರ್ನಡತೆಯಾಗಲಿ ಅವರಲ್ಲಿ ಇರಲಾರದು. ವಯತೂಫು ಅಲೈಹಿಂ ಗಿಲ್ಮಾನುನ್ ಲಹುಂ ಕಅನ್ನಹುಂ ಲುಅ್ಲುಉಂ ಮಕ್ನೂನ್, ಅವರ ಸೇವೆಗಾಗಿಯೇ ಮೀಸಲಿರುವ ಬಾಲಕರು ಅವರ ಸೇವೆಗಾಗಿ ಧಾವಿಸುತ್ತಿರುವರು. ಅವರು ಬಚ್ಚಿಟ್ಟ ಮುತ್ತಿನಂತೆ ಸುಂದರರಾಗಿರುವರು. وأقبل بعضهم على بعض يتساءلون, ಈ ಜನರು ಪರಸ್ಪರರೊಡನೆ ಭೂಲೋಕದಲ್ಲಿ ಗತಿಸಿದ ಪರಿಸ್ಥಿತಿಗಳನ್ನು ವಿಚಾರಿಸುವರು. قالوا
إنا كنا قبل في أهلنا مشفقين. ಅವರು ಹೇಳುವರು, ನಾವು ಹಿಂದೆ ನಮ್ಮ ಮನೆಯವರ ನಡುವೆ ಹೆದರುತ್ತಾ ಜೀವನ ನಡೆಸುತ್ತಿದ್ದೆವು. فمن الله علينا ووقانا عذاب السموم. ಕೊನೆಗೆ ಅಲ್ಲಾಹನು ನಮ್ಮ ಮೇಲೆ ಅನುಗ್ರಹ ತೋರಿದನು ಮತ್ತು ಸುಟ್ಟು ಹಾಕುವಂತಹ ಗಾಳಿಯ ಯಾತನೆಯಿಂದ ನಮ್ಮನ್ನು ರಕ್ಷಿಸಿಬಿಟ್ಟನು. إنا كنا من قبل ندعوه إنه هو البر الرحيم. ನಾವು ಗತ ಜೀವನದಲ್ಲಿ ಅವನನ್ನೇ ಪ್ರಾರ್ಥಿಸುತ್ತಿದ್ದೆವು. ಅವನು ನಿಜಕ್ಕೂ ಮಹಾ ಉಪಕಾರಿಯೂ ಕರುಣಾನಿಧಿಯೂ ಆಗಿರುವನು. فذكر فما أنت بنعمة ربك بكاهن ولا مجنون. ಆದುದರಿಂದ ಸಂದೇಶವಾಹಕರೇ, ನೀವು ಉಪದೇಶ ಮಾಡುತ್ತಾ ಹೋಗಿರಿ. ನಿಮ್ಮ ಪ್ರಭುವಿನ ಅನುಗ್ರಹದಿಂದ ನೀವು ಮಾಟಗಾರನೂ ಅಲ್ಲ, ಹುಚ್ಚನೂ ಅಲ್ಲ. أم يقولون شاعر نتربص به ريب المنون. ಇವನು ಕವಿ, ಇವನ ವಿಷಯದಲ್ಲಿ ನಾವು ಕಾಲಚಕ್ರ ಉರುಳುವುದನ್ನು ಕಾಯುತ್ತಿದ್ದೇವೆಂದು ಇವರು ಹೇಳುತ್ತಿರುವರೆ. قل تربصوا فإني معكم من المتربصين. ಸರಿ, ನೀವು ಕಾಯುತ್ತಲೇ ಇರಿ, ನಿಮ್ಮ ಜೊತೆ ನಾನೂ ಕಾಯುತ್ತೇನೆ ಎಂದು ಹೇಳಿರಿ. أم تأمرهم أحلامهم بهذا أم هم قوم طاغون. ಇವರ ಬುದ್ಧಿಯು ಇವರಿಗೆ ಇಂತಹದೇ ಮಾತುಗಳನ್ನಾಡಲು ಹೇಳುತ್ತಿದೆಯೇ, ಅಥವಾ ಇವರು ನಿಜವಾಗಿ ವಿದ್ರೋಹದಲ್ಲಿ ಮಿತಿ ಮೀರಿದ ಜನರಾಗಿರುವರೆ? أم يقولون تقوله بل لا يؤمنون. ಇವನು ಕುರ್ಆನನ್ನು ಸ್ವತಃ ಸೃಷ್ಟಿಸಿಕೊಂಡಿರುವನೆಂದು ಇವರು ಹೇಳುತ್ತಾರೆಯೇ? ವಾಸ್ತವದಲ್ಲಿ ಇವರು ಸತ್ಯವಿಶ್ವಾಸವನ್ನು ಸ್ವೀಕರಿಸಲು ಇಚ್ಛಿಸುವುದಿಲ್ಲ. فليأتوا بحديث مثله إن كانوا صادقين. ಇವರು ಸತ್ಯ ಹೇಳುವವರಾಗಿದ್ದರೆ ಇದೇ ಮಟ್ಟದ ಒಂದು ವಾಣಿಯನ್ನು ಇವರು ರಚಿಸಿ ತರಲಿ. أم خلقوا من غير شيء أم هم الخالقون. ಇವರು ಒಬ್ಬ ಸೃಷ್ಟಿಕರ್ತನಿಲ್ಲದೆ ಸ್ವಯಂ ಹುಟ್ಟಿಕೊಂಡರೆ, ಅಥವಾ ಇವರು ತಾವೇ ತಮ್ಮ ಸೃಷ್ಟಿಕರ್ತರೆ? أم خلقوا السماوات والأرض بل لا يوقنون. ಅಥವಾ ಭೂಮಿ ಆಕಾಶಗಳನ್ನು ಇವರು ಸೃಷ್ಟಿಸಿದ್ದಾರೆಯೇ? ವಾಸ್ತವದಲ್ಲಿ ಇವರಿಗೆ ನಂಬಿಕೆಯಿಲ್ಲ. أم عندهم خزائن ربك أم هم المسيطرون. ನಿಮ್ಮ ಪ್ರಭುವಿನ ಭಂಡಾರಗಳು ಇವರ ವಶದಲ್ಲಿವೆಯೇ, ಅಥವಾ ಅವುಗಳ ಮೇಲೆ ಇವರದೇ ಅಧಿಕಾರ ನಡೆಯುತ್ತಿದೆಯೇ? أم لهم سلم يستمعون فيه فليأت مستمعهم بسلطان مبين. ಇವರ ಬಳಿ ಆಕಾಶದ ರಹಸ್ಯಗಳನ್ನು ಕೇಳಲು ಅಂತಹ ಏಣಿಯೇನಾದರೂ ಇದೆಯೇ? ಇವರ ಪೈಕಿ ರಹಸ್ಯವನ್ನು ಕದ್ದು ಕೇಳಿದವನು ಯಾವುದಾದರೂ ವ್ಯಕ್ತ ಪುರಾವೆಯನ್ನು ತರಲಿ. أم له البنات ولكم البنون. ಏನು, ಅಲ್ಲಾಹನಿಗೆ ಪುತ್ರಿಯರು ಮತ್ತು ನಿಮಗೆ ಪುತ್ರರೇ? أم تسألهم أجرا فهم من مغرم مثقلون. ಇವರು ಋಣಭಾರದಲ್ಲಿ ಮುಳುಗುವಂತಾಗಲು ನೀವು ಇವರಿಂದೇನಾದರೂ ಸಂಭಾವನೆ ಕೇಳುತ್ತೀರಾ? أم عندهم الغيب فهم يكتبون. ಇವರ ಬಳಿ ಅಗೋಚರ ವಾಸ್ತವಿಕತೆಗಳ ಜ್ಞಾನವಿದ್ದು ಅದರ ಆಧಾರದಲ್ಲಿ ಇವರು ಬರೆಯುತ್ತಿರುವರೆ? أم يريدون كيدا فالذين كفروا هم المكيدون. ಇವರೇನಾದರೂ ಕುತಂತ್ರವನ್ನು ಹೂಡ ಬಯಸುತ್ತಾರೆಯೇ? ಹಾಗಾದರೆ ಸತ್ಯ ನಿಷೇಧಿಗಳ ಕುತಂತ್ರವು ಅವರ ಮೇಲೆಯೇ ತಿರುಗಿ ಬೀಳಲಿದೆ. أم لهم إله غير الله سبحان الله عما يشركون. ಇವರಿಗೆ ಅಲ್ಲಾಹನ ಹೊರತು ಬೇರೊಬ್ಬ ಆರಾಧ್ಯನಿದ್ದಾನೆಯೇ? ಇವರು ಮಾಡುತ್ತಿರುವ ಸಹಭಾಗಿತ್ವದಿಂದ ಅಲ್ಲಾಹನು ಪರಿಶುದ್ಧನು. وإن يروا كسفا من السماء ساقطا يقولوا سحاب مركوم. ಆಕಾಶದ ತುಂಡುಗಳೇ ಉದುರಿ ಬೀಳುತ್ತಿರುವುದನ್ನು ಕಂಡರೂ ಇವು ಧಾವಿಸಿ ಬರುತ್ತಿರುವ ಮೋಡಗಳು ಎಂದು ಇವರು ಹೇಳುವರು. فذرهم حتى يلاقوا يومهم الذي فيه يصعقون. ಆದುದರಿಂದ ಸಂದೇಶವಾಹಕರೇ, ಇವರು ಹೊಡೆದುರುಳಿಸಲ್ಪಡುವ ದಿನವನ್ನು ತಲುಪುವವರೆಗೂ ಇವರನ್ನು ಇವರ ಪಾಡಿಗೆ ಬಿಟ್ಟು ಬಿಡಿರಿ. يوم لا يغني عنهم كيدهم شيئا ولا هم ينصرون. ಅಂದು ಇವರ ಯಾವ ಕುತಂತ್ರವೂ ಇವರಿಗೆ ಫಲಕಾರಿಯಾಗದು,
ಇವರ ಸಹಾಯಕ್ಕೆ ಯಾರೂ ಬರಲಾರನು. وَإِنَّ لِلَّذِينَ ظَلَمُوا عَذَابًا دُونَ ذَلِكَ وَلَكِنَّ أَكْثَرَهُمْ لَا يَعْلَمُونَ. ಮತ್ತು ಆ ಸಮಯ ಬರುವುದಕ್ಕೆ ಮುಂಚೆಯೂ ಅಕ್ರಮಿಗಳಿಗೆ ಒಂದು ಯಾತನೆಯಿದೆ, ಆದರೆ ಇವರಲ್ಲಿ ಹೆಚ್ಚಿನವರು ತಿಳಿಯುವುದಿಲ್ಲ. واصبر لحكم ربك فإنك بأعيننا وسبح بحمد ربك حين تقوم. ಸಂದೇಶವಾಹಕರೇ, ನಿಮ್ಮ ಪ್ರಭುವಿನ ತೀರ್ಮಾನ ಬರುವವರೆಗೆ ತಾಳ್ಮೆ ವಹಿಸಿರಿ. ನೀವು ನಮ್ಮ ಕಣ್ಣ ಮುಂದೆಯೇ ಇದ್ದೀರಿ. ನೀವು ಏಳುವಾಗ ನಿಮ್ಮ ಪ್ರಭುವಿನ ಪ್ರಶಂಸೆಯೊಂದಿಗೆ ಅವನನ್ನು ಕೀರ್ತಿಸಿರಿ. ومن الليل فسبحه وإدبار النجوم. ഇരുಳಲ್ಲೂ ಅವನನ್ನು ಕೀರ್ತಿಸಿರಿ, ನಕ್ಷತ್ರಗಳು ಮರಳುವಾಗಲೂ ಕೀರ್ತಿಸಿರಿ.